ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ನಾನು ಶುಕ್ರವಾರ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ನಾನು ಏನೇನು ರೂಟೀನ್ ಮಾಡಿದೆ ಅಂತ ಅಂದ್ಕೊಂಡು ಬೆಳಿಗ್ಗೆನೇ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ, ಹಾಗೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಹಾಗೆ ಕಲಶ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಲಶ ರೆಡಿ ಮಾಡ್ಕೋತಿದ್ದೆ. ಹಾಗೆ ದೇವ್ರಿಗೆ ಫೋಟೋ ಎಲ್ಲ ಹೊರಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಸಾಮಾನು ಮುಂಚೆನೇ ಬೆಳಗ್ಗೆ ಇಟ್ಟಿದ್ದೆ. ನಾನು 5:30ಗೆಲ್ಲ ನಾನು ಬೆಳಗಿದ್ದಾಗಿತ್ತು. ಸೊ ನಮ್ಮ ಮನೆಯವರು ಹೋಗಿ ಹೂವು ತೊಗೊಬರೋದು ತುಂಬ ಲೇಟ್ ಆಗಿಬಿಡ್ತು. ಅದಕ್ಕೆ ಎಷ್ಟೊಂದು ಲೇಟಾಗಿ ಪೂಜೆ ಮಾಡಿದ್ದು. ಎಲ್ಲ ಹೂವೆಲ್ಲ ಮುಡಿಸ್ಕೊಂಡು ಸೊ ಆಚೆಗಡೆ ಎಲ್ಲನೂ ದೇವ್ರ ಫೋಟೋ ಎಲ್ಲ ಕಾಣಿಸಿದ್ದೆಲ್ಲ ಅದನ್ನು ಕೂಡ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹೊಸ್ಲಿಗೆ ಹೂ ಇಟ್ಕೊಬಿಡೋಣ ಅಂತಂದು ಹೊಸ್ಲಿಗೂ ಹೂ ಇಟ್ಕೊತಾ ಇದ್ದೀನಿ. ಎಲ್ಲ ಹೂವೆಲ್ಲ ಮುಡಿಸಿದ್ದಾಯ್ತು. ದೀಪ ಹಚ್ಚಿ ಪೂಜೆ ಮಾಡಬೇಕಷ್ಟೇ. ಈಗ ನಾನು ಪ್ರತಿ ಸತಿ ಪೂಜೆ ಮಾಡಬೇಕಾದಾಗೂ ಕುಬೇರ ಅಷ್ಟಲಕ್ಷ್ಮಿ ಮಂತ್ರನ ಕೇಳ್ಕೊಂಡು ನಾನು ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅಷ್ಟೇ. ಇದೇ ನೋಡಿದೆ ನಾನು ಅಷ್ಟಲಕ್ಷ್ಮಿ ಮಂತ್ರನ, ಕುಬೇರ ಅಷ್ಟಲಕ್ಷ್ಮಿ ಮಂತ್ರನ ನಾನು ಪಠಿಸ್ಕೊಂಡೆ ನಾನು ಪೂಜೆ ಮಾಡೋದು. ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಮಕ್ಳುಗಳಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಅಂದ್ಬಿಟ್ಟು, ಹಾಗೆ ನಮ್ಮ ಮನೆಯವರು ಕಾಫಿ ಕುಡಿತಾರೆ ಮಾರ್ನಿಂಗ್ ಟೈಮು. ಅದಕ್ಕೆ ಅವ್ರಿಗೂ ಕಾಫಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ಆ್ಯಪಲ್ ಸೈಡರ್ ವಿನಿಗರ್ನ ನಾನು ತೊಗೊಂಡಿಲ್ಲ. ಯಾಕೆ ಅಂತ ಅಂದರೆ ಇವತ್ತು ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ನಾನು 6 ಗಂಟೆ ಅಷ್ಟೊತ್ತು ಕುಡಿದ್ರೇ ನನಗೆ ಕುಡಿಯೋಂಗಾಗೋದು, ಅಂದರೆ ಅದನ್ನು ತೊಗೊಳಂಗಾಗೋದು. ನನಗೆ ಬೇಗ ಇದ್ದಿರೋದ್ರಿಂದ ಹೊಟ್ಟೆ ಫುಲ್ ಹಸಿದ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಬಿಸ್ಕೆಟ್ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಆ್ಯಪಲ್ ಸೈಡರ್ ವಿನಿಗರ್ನ ನಾನು ತೊಗೊಂಡಿಲ್ಲ. ಇವಾಗ ಕಾಫಿ ಎಲ್ಲ ರೆಡಿ ಆಗಿದೆ. ಸೊ ನಾನು ನಮ್ಮ ಮನೆಯವ್ರಿಗೆ ಕಾಫಿ ಮಾಡಿಕೊಟ್ಟು ಹುಡುಗರಿಗೆ ಹಾಲು ಕೊಟ್ಟು ನಾವು ಕುತ್ಕೊಳ್ಳೋಣ ಒಂದು 5 ನಿಮಿಷ ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಂದೆ ಕುತ್ಕೊಂಡು ಸ್ವಲ್ಪ ಟೈಮ್ ಹಂಗೆ ಸ್ಪೆಂಡ್ ಮಾಡಿದ್ರೆ, ಹಾಗೆ ನನ್ನ ಮಗಳು ಕೂಡ ಎಲ್ಲ ಗಿಡಗಳಿಗೂ ನೀರು ಬಿಡ್ತಿದ್ಲು. ನಾನು ನಿಮಗೆ ಹೇಳಿದ್ನಲ್ಲ ಮೀಶೋಯಿಂದ ನಾನೊಂದು ಪಾರ್ಸಲ್ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು, ಅದು ಕೂಡ ಇವತ್ತು ಬಂದಿತ್ತು. ನಾನು ಅದನ್ನೇ ಓಪನ್ ಮಾಡ್ಕೊಂಡು ನೋಡ್ತಿದ್ದೆ. ಇದ್ರ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ. ನಾವೇ ಬಾರದ ಐಟಮ್ ಇಟ್ಟರು ತಡಿ. ಸ್ಟ್ಯಾಂಡ್ ಇದು ನಾವು ಕಪ್ಗಳನ್ನೆಲ್ಲ ಅಂದರೆ ಬಾಕ್ಸ್ಗಳನ್ನೆಲ್ಲ ಇಡ್ತಿರಲ್ಲ ಆ ಥರ ಸ್ಟ್ಯಾಂಡು. ನಾನು ಪುಟಾಣಿ ಬಾಕ್ಸ್ಗಳನ್ನ ಇಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಕ್ಯೂಟಾಗಿದೆ ಇದು. ಇದನ್ನು ನಾವೇ ಅವ್ರು ಹಿಂಗೆ ಬಿಡಿಸ್ಕೊಟ್ಟಿರ್ತಾರೆ, ನಾವೇ ಕೂಡ ಫಿಕ್ಸ್ ಮಾಡಬೇಕು. ಅದಕ್ಕೆ ನೆಟ್ಟು ಬೋಲ್ಟ್ ಎಲ್ಲ ಕೊಟ್ಟಿರ್ತಾರೆ. ಅವರೇ ಇದನ್ನು ನಮ್ಮನೆಯವರೇ ಇದನ್ನು ಫಿಕ್ಸ್ ಮಾಡ್ತಾಯಿದ್ದಾರೆ. ಇವಾಗ ಫಿಕ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇದ್ರ ಪ್ರಾಡಕ್ಟ್ ಲಿಂಕ್ ಏನಾದರೂ ನಿಮಗೇನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಷ್ಟು ವಾಲ್ ಸ್ಟಿಕ್ಕನ್ನು ತರಿಸ್ಕೊಂಡಿದ್ದೆ. 3 ತರಿಸ್ಕೊಂಡೆ. ಒಂದು ರೂಮ್ಗೆ ಹಾಕಿದ್ದೀನಿ, ಇನ್ನೊಂದೆರಡು ಹಾಲಿಗೆ ಹಾಕಿದ್ದೀನಿ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಹಾಕಬೇಕು ಅಂತ ಅಂದ್ಬಿಟ್ಟು ಫೈನಲಿ ಇವಾಗ ಹಾಕಿದ್ದೀನಿ. ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಕ್ಯಾರೆಟ್ ಚಪಾತಿನ ಮಾಡ್ಕೊಂಡಿದ್ದೆ. ಕ್ಯಾರೆಟ್ ಚಪಾತಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಗೆ 2 ದೊಡ್ಡ ಸೈಜ್ ಇರೋಂಥ ನಾನು ಕ್ಯಾರೆಟ್ನ ತೊಗೊಂಡು ಕಟ್ ಮಾಡಿ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ನೀವು ಸೋಸ್ಕೊಂಡು ಹಾಕ್ಕೊಂಡ್ರೂ ಓಕೆ, ಇಲ್ಲ ಹಂಗೆ ಹಾಕ್ಕೊಂಡ್ರೂ ಓಕೆ. ಹಂಗೆ ಹಾಕೊಳ್ಳೋದ್ರಿಂದ ಕ್ಯಾರೆಟ್ ಸ್ವಲ್ಪ ಮಧ್ಯ ಸಿಗುತ್ತೆ. ನನಗೆ ಆ ಥರ ಸಿಗಬೇಕು ಅಂತ ನಾನು ಈ ಥರ ಮಾಡ್ಕೊತಿರೋದು. ನಿಮ್ಗೆ ಆ ಥರ ಏನು ಬೇಡ ಅಂತ ಅಂದರೆ ನೀವು ಸೋಸ್ಕೊಂಡು ಮಾಡ್ಕೊಳ್ಳಿ. ನೀವೇನಾದರೂ ಕ್ಯಾರೆಟು ಹಾಗೆ ಇದೇ ಥರ ಕಲಿಸ್ಬಿಟ್ಟು ಮಾಡ್ಕೊಳ್ಳೋದಾದರೆ ಬೇಗ ಮಾಡಬೇಕು ಅಂತ ಅಂದರೆ ನೀವು ತುರ್ಕೊಂಡು ಮಾಡಿ. ಆವಾಗ ಕ್ಯಾರೆಟ್ ಮಧ್ಯದಲ್ಲಿ ಸಿಗೋದಿಲ್ಲ. ನನಗೆ ಕ್ಯಾರೆಟ್ ಸಿಗಲಿ ಅಂತ ಅಂದ್ಕೊಂಡು ಮಧ್ಯದಲ್ಲಿ ಸಿಗಲಿ ಅಂದ್ಕೊಂಡು ನಾನು ಈ ಥರ ಮಾಡ್ಕೊತಾ ಇರೋದು. ಈ ಥರ ಫುಲ್ಲಿ ಹಿಟ್ಟೆಲ್ಲ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಕಲಸಿ ನಾನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು ಒಂದು ಹಿಡಿಯಷ್ಟು ನಾನು ತೊಗೊತಾ ಇದ್ದೀನಿ ಕ್ಯಾರೆಟ್ನ. ಈ ಥರ ಫುಲ್ ಪೂರ್ತಿ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಂಡು ನಡ್ಸೋದ್ರಿಂದ ಅದು ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಎಳೆಳೆ ಬರುತ್ತೆ ಅಂತ ನಾನು ಇದೇ ಥರ ಯಾವಾಗಲೂ ಚಪಾತಿನ ಲಟ್ಟಿಸ್ಕೊಳ್ಳೋದು. ಹಾಗೆ ಕ್ಯಾರೆಟ್ ಚಪಾತಿನೂ ಕೂಡ ನಾನು ಇದೇ ಥರ ಲಟ್ಟಿಸ್ಕೊಂಡೆ. ಎಲ್ಲ ಆಗಿದೆ. ಈಗ ಹಂಚಿನ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಯಾರೆಟ್ ಚಪಾತಿನ ಹಾಕೋತಾ ಇದ್ದೀನಿ. ಇದು ಪೂರ್ತಿಯಾಗಿ ನೀವು ಮಾಮೂಲಿ ಚಪಾತಿ ಯಾವ ಥರ ಮಾಡ್ತೀರೋ ಆ ಥರ ಮಾಡಿಕೊಂಡ್ರೆ ಸಾಕು.
ಇದ್ರ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಹಾಗೆ ನಾನು ಬೆಂಡೆಕಾಯಿನೂ ರೆಡ್ ಚಪಾತಿ ಹಾಗೆ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೆ. ಬೆಂಡೆಕಾಯಿ ಗೊಜ್ಜಿಗೆ ಬೆಂಡೆಕಾಯಿನೆಲ್ಲ ಹುರ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು 2 ಸ್ಪೂನು ನಾನು ಗುರೆಳ್ ಪುಡಿನ ಹಾಕೋತಾ ಇದ್ದೀನಿ. ಬೆಂಡೆಕಾಯಿ ಗೊಜ್ಜು ಹಾಗೆ ಕ್ಯಾರೆಟ್ ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ. ಈವ್ನಿಂಗ್ ಸ್ವಲ್ಪ ಪಾತ್ರೆಗಳನ್ನ ತೊಗೋಬೇಕಿತ್ತು, ಅದಕ್ಕೋಸ್ಕರ ಹೊರಗಡೆ ಬಂದಿದ್ವಿ ನಾನು, ನನ್ನ ಮಗಳು, ನಮ್ಮ ಮನೆಯವರು. ಹಾಗೆ ಒಂದು ಸ್ವಲ್ಪ ಹೊರಗಡೆ ಜ್ಯೂಸ್ ಸೋಡಾ ಎಲ್ಲ ಕುಡ್ಕೊಂಡು ಇಲ್ಲಿಗೆ ಪ್ರತಿ ಸತಿ ಬಂದಾಗೂ ಒಂಥರ ಫ್ಲೇವರ್ನ ನಾನು ಇದರಲ್ಲಿ ಚಾಯ್ಸ್ ಮಾಡ್ಕೊಂಡು ಕುಡಿತೀನಿ. ನನಗೆ ಇಷ್ಟ ಆಗಿದ್ದು, ನನಗೆ ಇಲ್ಲಿ ಇಷ್ಟ ಆಗೋದು ಬ್ಲೂಬೆರಿ ಸೋಡಾ ನನಗೆ ತುಂಬಾ ಇಷ್ಟ ಆಗುತ್ತೆ. ಬೇಡ ಇದು ಒಂಥರ ಹೊಸ ಕೋಲಮ್ ಅಂಥದ್ದು, ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಹಾಗೆ ಎದುರುಗಡೆನೇ ಒಂದು ಹೊಸದಾಗಿ ಒಂದು ಅಂಗಡಿ ಓಪನ್ ಆಗಿತ್ತು. ಅಲ್ಲೇನೋ 3 ವೆಂಡರ್ ಅಂತ ಅಂದ್ಬಿಟ್ಟು 3 ಥರ ಪ್ಲೈನ್ ಕೇಕ್ನ ಹಾಕಿ ಅದ್ರ ಮೇಲೆ 3 ಫ್ಲೇವರ್ನ ಚಾಕ್ಲೇಟ್ನ ಹಾಕಿರ್ತಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್ ಇಲ್ಲಿ ತಿಂದಿದ್ದು ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಥಂಡಿ ಇರೋದ್ರಿಂದ ನಾವು ಈ ಕಡೆ ಬರಲೇ ಇಲ್ಲ, ಯಾಕಂದರೆ ಇಲ್ಲಿ ಬರಬೇಕು ಅಂತಂದರೆ ನಾವು ಇಲ್ಲಿ ಸೋಡಾ ಒಂದು ನನಗೆ ಇಷ್ಟ ಆಗುತ್ತೆ. ಇಲ್ಲಿ ಸೋಡಾ ಒಂದು ಕುಡಿದ್ಬಿಟ್ಟು ಎದುರುಗಡೆ ಅಲ್ಲಿ ಹೊಸದಾಗಿ ಶಾಪ್ ಓಪನ್ ಆಗಿತ್ತಲ್ವ, ಒಂದು ಅಂಗಡಿ ಓಪನ್ ಆಗಿತ್ತಲ್ವ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ಕೊಂಡು ಹೋದೆ. ಟೇಸ್ಟ್ ಮತ್ತು ಸಖತ್ತಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಇನ್ನೊಂದು ಸತಿ ಯಾವಾಗಾದರೂ ಹೋಗಬೇಕು, ಚೆನ್ನಾಗಿತ್ತು ಟೇಸ್ಟು. ಸಿಂಗಲ್ ಸ್ಟ್ರಾಬೆರಿ ಅಂತ ಕೊಟ್ಟಿದ್ರು. ಸಿಂಗಲ್ ಸ್ಟ್ರಾಬೆರಿಗೆ ಆ ಚಾಕ್ಲೇಟ್ ಒಳಗಡೆ ಡಿಪ್ ಮಾಡಿ ಅದ್ರ ಮೇಲೆ ವೆನಿಲಾ ಫ್ಲೇವರ್ ಚಾಕ್ಲೇಟ್ನ ಹಾಕಿ ಕೊಡ್ತಾರೆ, ಅದು ಕೂಡ ಚೆನ್ನಾಗಿತ್ತು. 2 ಕೊಟ್ಟಿದ್ರು, 2 ಸ್ಟ್ರಾಬೆರಿ ಏನೋ ಕೊಟ್ಟಿದ್ರು, 20 ರೂಪೀಸ್ ಏನೋ. ಅದು ಚೆನ್ನಾಗಿತ್ತು. ಅದು ನಾನು ಸ್ಟ್ರಾಬೆರಿ ಅಂತೂ ಅಷ್ಟೊಂದೇನು ಉಳಿಯಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ನಂದಿನಿ, ನನಗಿದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾಳೆ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.